ಆರ್ ಯು ರೆಡಿ? ಯಾವ ವಿಟಮಿನ್ ಕೊರತೆಯಿಂದ ಕಣ್ಣುಗಳು ದುರ್ಬಲವಾಗುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ. ನುಗ್ಗೆಕಾಯಿ ಬೇಯಿಸಿದ ನೀರು ಕುಡಿದರೆ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಪ್ರತಿರಕ್ಷಣಾ ವ್ಯವಸ್ಥೆ ಪ್ರಬಲ, ಬಿ ಹೃದಯದ ಆರೋಗ್ಯ, ಸಿ ಸಕ್ಕರೆ ಮಟ್ಟ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ನುಗ್ಗೆಕಾಯಿಯು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವುದರಿಂದ ಹಿಡಿದು ಹೃದಯದ ಆರೋಗ್ಯವನ್ನು ಸುಧಾರಿಸಿ ತೂಕ ನಿರ್ವಹಣೆಗೆ ಸಹಾಯ ಮಾಡುವವರೆಗೂ ನುಗ್ಗೆಕಾಯಿ ನೀರು ನೆರವಾಗುತ್ತದೆ. ನುಗ್ಗೆಕಾಯಿಯು ವಿಟಮಿನ್, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ನುಗ್ಗೆಕಾಯಿಯನ್ನು ಬೇಯಿಸಿದ ನೀರು ಸೇವಿಸಿದರೆ ಅದು ನಿಮ್ಮ ದೇಹದಲ್ಲಿ ಕಬ್ಬಿಣದ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಬಹಳಷ್ಟು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ದೇಹವನ್ನು ತೇವಾಂಶದಿಂದ ಇಡುವುದು ಬಹಳ ಮುಖ್ಯ. ನಿರ್ಜಲೀಕರಣದ ಸಮಸ್ಯೆಯನ್ನು ತಪ್ಪಿಸಲು ನೀವು ನುಗ್ಗೆಕಾಯಿ ನೀರನ್ನು ಕುಡಿಯಬಹುದು. ಇದು ನಿಮ್ಮನ್ನು ಹೈಡ್ರೀಕರಿಸುತ್ತದೆ, ಶಾಖದ ಹೊಡೆತದಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಅಲ್ಲದೆ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ತುಂಬಾ ಸಹಾಯಕವಾಗಿದೆ. ಇದಲ್ಲದೆ ಈ ನೀರು ರಕ್ತದಲ್ಲಿನ ಸಕ್ಕರೆಯನ್ನು ಸಹ ನಿಯಂತ್ರಣದಲ್ಲಿಡುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ವ್ಯಕ್ತಿಯು ಬೇಗ ವಯಸ್ಸಾದಂತೆ ಕಾಣುತ್ತಾನೆ? ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಒಂದು ಹಿಡಿ ಹುರಿಗಡಲೆಯನ್ನು ತಿಂದರೆ ಆರೋಗ್ಯಕ್ಕೆ ಏನು ಲಾಭ? ಆಪ್ಷನ್ಸ್: ಎ ಮೂಳೆಗಳು ಗಟ್ಟಿ, ಬಿ ಸಕ್ಕರೆ ಮಟ್ಟ ನಿಯಂತ್ರಣ, ಸಿ ಕೊಲೆಸ್ಟ್ರಾಲ್ ನಿಯಂತ್ರಣ, ಡಿ ಚರ್ಮದ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಮಾನವನ ಆಹಾರ ಚಕ್ರದಲ್ಲಿ ಹುರಿಗಡಲೆ ಕೂಡ ಪ್ರಮುಖ ಸ್ಥಾನ ಪಡೆದಿದೆ. ಈ ಹುರಿಗಡಲೆಗಳನ್ನು ಹೆಚ್ಚಾಗಿ ಚಟ್ನಿ ಮತ್ತು ಫ್ರೈಗಳಲ್ಲಿ ಬಳಸುತ್ತಾರೆ. ಅಲ್ಲದೆ ಕಡಲೆಪುರಿ ಜೊತೆ ಹುರಿಗಡಲೆ ಕಾಂಬಿನೇಷನ್ ಸಖತ್ತಾಗಿರುತ್ತದೆ. ಈ ಹುರಿಗಡಲೆ ರುಚಿಗೆ ಮಾತ್ರವಲ್ಲ, ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ. ಹುರಿಗಡಲೆಗಳಲ್ಲಿ ಪ್ರೋಟೀನ್ ಅಧಿಕವಾಗಿರುತ್ತದೆ. ಪ್ರತಿ 100 ಗ್ರಾಂ ಹುರಿಗಡಲೆಯಲ್ಲಿ 18.64 ಗ್ರಾಂಗಳಷ್ಟು ಪ್ರೋಟೀನ್ ಹೊಂದಿರುತ್ತದೆ. ಮಾಂಸ ತಿನ್ನದೇ ಇರುವವರು ಅಥವಾ ಸಸ್ಯಾಹಾರಿ ಆಹಾರವನ್ನು ಅನುಸರಿಸುವವರು ಹುರಿಗಡಲೆ ಮೂಲಕ ದೇಹಕ್ಕೆ ಸಾಕಷ್ಟು ಪ್ರೋಟೀನ್ ಪಡೆಯಬಹುದು. ಹುರಿಗಡಲೆಯಲ್ಲಿ ಫೈಬರ್, ಜೀವಸತ್ವಗಳು ಮತ್ತು ಮಿನರಲ್ಸ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಮತ್ತು ಕ್ಯಾಲ್ಸಿಯಂ ಸಹ ಹೊಂದಿರುತ್ತದೆ. ನಾರಿನಂಶ ಅಧಿಕವಾಗಿದ್ದು ಜೀರ್ಣಾಂಗ ವ್ಯವಸ್ಥೆ ಸಕ್ರಿಯವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಹೊಟ್ಟೆಯ ಆರೋಗ್ಯವನ್ನು ಸುಧಾರಿಸಲು ಹುರಿಗಡಲೆ ತುಂಬಾ ಸಹಾಯ ಮಾಡುತ್ತದೆ. ಹುರಿಗಡಲೆಯನ್ನು ಸೇವಿಸುವುದರಿಂದ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದರಿಂದ ಹೆಚ್ಚು ಆಹಾರ ತೆಗೆದುಕೊಳ್ಳುವುದಿಲ್ಲ, ಆದ್ದರಿಂದ ತೂಕ ಇಳಿಸಿಕೊಳ್ಳಲು ಇದು ನೆರವಾಗುತ್ತದೆ. ಇದರಲ್ಲಿ ಫೋಲೇಟ್, ಕಬ್ಬಿಣ, ರಂಜಕ, ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಪೋಷಕಾಂಶಗಳಿವೆ. ಇವುಗಳನ್ನು ಸೇವಿಸುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ. ಆಸ್ಟಿಯೋಪೋರೋಸಿಸ್ನಂತಹ ಮೂಳೆ ಸಂಬಂಧಿತ ಸಮಸ್ಯೆಗಳು ಬಾಧಿಸುವುದಿಲ್ಲ. ಹುರಿಗಡಲೆಯನ್ನು ಸೇವಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ಮಧುಮೇಹಿಗಳಿಗೆ ಇದು ತುಂಬಾ ಪ್ರಯೋಜನಕಾರಿ. ಅಲ್ಲದೆ ಇದರ ಸೇವನೆಯಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವು ಸಹ ನಿಯಂತ್ರಣಕ್ಕೆ ಬರುತ್ತದೆ. ಹೃದಯ ಮತ್ತು ಮೆದುಳಿನ ಕಾರ್ಯಗಳು ಉತ್ತಮವಾಗಿರುತ್ತವೆ. ಪ್ರತಿದಿನ ಸೌತೆಕಾಯಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಣ್ಣ ಆಗುತ್ತಾರೆ, ಬಿ ದಪ್ಪ ಆಗುತ್ತಾರೆ, ಸಿ ಕಿಡ್ನಿ ಸಮಸ್ಯೆ ದೂರ, ಡಿ ಶುಗರ್ ಕಂಟ್ರೋಲ್.
ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಪ್ರತಿದಿನ ಡಯಟ್ನಲ್ಲಿ ಸೌತೆಕಾಯಿ ಸೇರಿಸಿಕೊಳ್ಳುವುದು ತುಂಬಾ ಒಳ್ಳೆಯದು. ಏಕೆಂದರೆ 100 ಗ್ರಾಂ ಸೌತೆಕಾಯಿಯಲ್ಲಿ ಕೇವಲ 15 ಗ್ರಾಂ ಕ್ಯಾಲೋರಿ ಇರುತ್ತದೆ. ಅದರಿಂದ ಫಿಟ್ನೆಸ್ ಮಾಡುವವರು ಸೌತೆಕಾಯಿಯನ್ನು ಪ್ರತಿದಿನ ತಪ್ಪದೆ ತಿನ್ನುತ್ತಾರೆ. ಹಾಗೂ ಸೌತೆಕಾಯಿ ಅನೇಕ ಪ್ರಮುಖ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ಜೊತೆಗೆ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದ್ದು ಸೌತೆಕಾಯಿಗಳನ್ನು ತಿನ್ನುವುದು ತೂಕ ನಷ್ಟ, ಸಮತೋಲಿತ ಜಲಸಂಚಯನ, ಜೀರ್ಣಕಾರಿ ಕ್ರಮಬದ್ಧತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಕಾರಣವಾಗಬಹುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.